ತಮ್ಮ ನಾನು ಭಾವಿಸಿದ್ದು ಏನು ಗೊತ್ತೇ? ಏನು? ಇದೊಂದು ಜಾತಿಯ ಕುದುರೆ ಅಂತ. ಇದು ಕುದುರೆ ಅಲ್ಲ. ಇದು ಕುದುರೆ ಅಲ್ಲ. ಅಲ್ಲ ತಮ್ಮ, ತಕೊಂಡೇ ಬಂದಿದ್ಯಾ? ಏ ತಮ್ಮ, ಗೊತ್ತಾಯ್ತು. ಇನ್ನವನಲ್ಲಿ ಮಾತಾಡ. ನಮ್ಮವನವನ ಅವನ ಅಭಿನಯ ನೋಡ. ಅವನಲ್ಲಿ ಎಂತದ್ದು ಮಾತಾಡು. ಅಷ್ಟು ಬೇಕಾಗ್ತದಾ? ವಿಷಯ ಉಂಟು, ಎಲ್ಲಿ ಉಂಟು? ನನ್ನಲ್ಲಿ ಉಂಟು. ಕೊಡು ಕೊಡು. ಕೊಡುವಂಥದ್ದಲ್ಲ, ಹೇಳುವಂಥದ್ದು. ನೀನು ಇಷ್ಟು ಹೊತ್ತು ಎಲ್ಲಿದೆ? ಯಾರು ನೀನು? ಜನ ಜನ ಗೊತ್ತಾಯ್ತಲ್ಲ. ಅವ ಕೀಕಿ ಕೀಕಿ ಹುಚ್ಚ. ಹೌದು ಹುಚ್ಚ ಬಾ. ಹುಚ್ಚ ಅಲ್ಲ, ಇಲ್ಲಿ ಬಾ, ಇಲ್ಲಿ ಬಾ. ನನಗೆ ನಿಮ್ಮ ಮಾತು ಕೇಳಿದಾಗ ನಗು ಉಕ್ಕೇರಿ ಬಂತು. ಉಕ್ಕೇರಿಯ ತಡಿಲಿಕ್ಕೆ ಆಗಲಿಲ್ಲ. ಹಾಗೆ ನಾನು ನಕ್ಕಿದ್ದು ನಕ್ಕಿದ್ದು ನಾನು. ಯಾಕೆ ನಗುತ್ತೀವಿ? ಅಲ್ಲ, ಅರ್ಥ ಉಂಟು ಇದಕ್ಕೆ. ಒಂದು ಅರ್ಥ ಉಂಟಾ? ಅರ್ಥ ಇಲ್ವಾ? ಮತ್ತೆಂತದ್ದು? ನಾನಲ್ಲಿ ನೋಡ್ತಾ ಇದ್ದೆ. ಎಂತ ಅದು ಹೇಳಿದ್ದು ಸರಿ. ಎಂತದ್ದು? ನೀನು ಬಂದದಕ್ಕೆ ಅರ್ಥ ಇಲ್ಲ. ನಿಲ್ಲು ನಿಲ್ಲು. ಹೋಗ್ಲಿಕ್ಕೆ ಸುಲಭದಲ್ಲಿ ಆಗುದಿಲ್ಲ. ಸರಿ, ನೀವು ಈಗ ಆ ಕುದುರೆಯನ್ನು ಕಟ್ಟಿದ್ದೀರಲ್ಲ? ನಾವೇ ಕಟ್ಟಿ. ಹೌದಲ್ಲ? ಕಟ್ಟಿದ್ದು ನೀವೇ ಎಂಬುದು ಗೊತ್ತಾಯ್ತು. ಯಾರ ಕುದುರೆ ಕಟ್ಟಿದ್ರೆ ಪರಿಣಾಮ ಏನಾಗ್ತದೆ, ಅದರಲ್ಲಿ ಏನೆಲ್ಲ ನೀವು ಅನುಭವಿಸಬೇಕಾಗ್ತದೆ ಎಂಬಾಗೆ ಸ್ವಲ್ಪವೂ ಹಿಂದೆ ಮುಂದೆ ಆಲೋಚನೆ ಮಾಡದೆ ಆಟದ ಕುದುರೆಯನ್ನು ಮಕ್ಕಳು ಕಟ್ಟಿದಾಗ ಕಟ್ಟಿದ್ದೆಲ್ಲ ಬಾಲಕರೇ. ಈಗ ನಮಗೆ ಅದು ಯಾರ ಕುದುರೆ ಏನು ಕುದುರೆ ಅಂತ ಗೊತ್ತಿಲ್ಲ. ನಿನಗೆ ಗೊತ್ತುಂಟಾ? ನನಗೆ ಗೊತ್ತುಂಟು. ಹೇಳಾಗಿದ್ರೆ ಕುದುರೆ ಕಟ್ಟಬೇಕಾದ್ರೆ ನೀನು ಯಾರೈ? ನೀನು ಯಾರೈ? ನೀನು ರೈ ಯಾರೈ? ಎಂತಂತ ಹಾಗಂದ್ರೆ? ಹಾಗಲ್ಲ. ನಾವು ಯಾರು? ನೀವು ಯಾರು? ಈ ಕುದುರೆ ಬಂದದ್ದು ಯಾವ ನಾಡಿಗೆ ಅಂತ ಗೊತ್ತುಂಟಾ? ಆ, ಜ್ಯೋತಿರ್ಮೇಧಪುರಕ್ಕೆ. ಜ್ಯೋತಿರ್ಮಯದಪುರಕ್ಕೆ. ಕಾಣುವಲ್ಲ ಗೊತ್ತಾ? ಇಲ್ಲಿ ಮತ್ತೆ ಜ್ಯೋತಿಯೇ ಕಾಣುದು, ಕಣ್ಣು ಬಿಡ್ಲಿಕ್ಕೆ ಆಗುದಿಲ್ಲ. ಇಲ್ಲಿ ಅರಸ ಯಾರು ಗೊತ್ತುಂಟ? ಯಾರವ? ವೀರಮಣಿ. ಯಾವ ಮಣಿ? ವೀರಮಣಿ. ವೀರಮಣಿ. ನಿನಗೆ ಯಾವ ಮಣಿ ಅಂತ ಕೇಳಿತದು? ವೀರಮಣಿ ಅಲ್ಲ. ಅವರಿಗೆ ನಿಮಗೆ ಏನು ಸಂಬಂಧ? ನಾವು ಅವರ ಮಕ್ಕಳು. ಅದಕ್ಕೆ ನಾನೇ ನೋಡ್ಬೇಕು. ಜೀವನಲ್ಲಿ ಸಾಧ್ಯ ಅಲ್ಲ. ನೀನು ಏನು ಮಾಡುದು ಬೇಡ, ನಾವು ಅವನ ಮಕ್ಕಳು ಅಂತ ನಮ್ಮ ಪರಿಚಯ ಹೇಳಿದ್ದು. ಹೆಸರು ರುಕ್ಮಾಂಗ. ನೀನು ಶುಭಾಂಗ. ಎಲ್ಲ ಅವ ಅಣ್ಣ. ಎಲ್ಲ ಅಂಗವು ನಿಮಗೆ ಸರಿ ಇಲ್ಲ. ಯಾಕೋ? ಯಾಕೆಂದ್ರೆ ವಿಷಯ ಉಂಟು. ಯಾರಾದ್ರೂ ಒಂದು ಕಾರ್ಯಕ್ಕೆ ಕೈ ಹಾಕಬೇಕಾದ್ರೆ ದೃಷ್ಟಿಭೂತಂ ಅಂತ ಶಬ್ದ ನಿನ್ನ ನಾಲಿಗೆಯಲ್ಲಿ ಗೊತ್ತಾಗ್ಬೇಡ ಆಯ್ತಾ? ದೃಷ್ಟಿಭೂತಂ. ನಿನಗೆ ಅಧಿಕ ನಸೇತ್ ಪಾದಂ. ಎಂತದ್ದು? ಯಾವುದರಲ್ಲಿ ಪಾದ? ನಸೇತ್ ಪಾದಂ. ಇಲ್ಲಪ್ಪ, ನೀನು ಹಾಗೆ ಹೇಳ್ಬೇಡ. ಅದನ್ನ ಈಗ ಹೇಳು. ದೃಷ್ಟಿ ಇಟ್ಟ ಮೇಲೆ ಕಾಲಿಡಬೇಕು. ಅದು ಅದು ಬುದ್ಧಿವಂತರ ಇಲ್ಲದಿದ್ರೆ ಎಡವಿ ಬೀಳ್ತಾರೆ. ಎಡವಿ ಬೀಳ್ತಾನೆ. ಹಾಗೆ ತಿಳಿದವರು ಏನ್ ಹೇಳಿದ್ದಾರೆ? ಏನ್ ಹೇಳಿದ್ದಾರೆ? ಅವ್ರ ಹತ್ರ ಹೇಳ್ಬೇಕಷ್ಟೇ. ಯಾವ ಹುಚ್ಚ? ಅವರು ಏನು ಬೇಕಾದ್ರೆ ಹೇಳಿ. ನಾವು ವಿಷಯಕ್ಕೆ ಬರುವ. ನೀನು ಯಾರು? ನಾನು ಯಾರದ ಕುದುರೆಯ ಬೆಂಬಲ ನಾನು ಹೇಳುವ ಕೇಳುವಂತ ಅಧಿಕಾರ ಇರುವುದು ನನಗೆ. ಆ ಶತ್ರುಹರ ನೀನೇ? ನಾನಲ್ಲ, ಮತ್ತೆ ಅವರು ಒಳಗಿದ್ದಾರೆ, ನಮ್ಮ ಯಜಮಾನರವರು. ಹೌದಾ? ನಾನು ಅವರ ಸೇವಕ. ಕುದುರೆ ಕಾಯುವ? ಕಾಯುವುದಲ್ಲ, ಮತ್ತೆ ಆ ಕುದುರೆ ಎಲ್ಲಿಗೆ ಹೋಗುವಾಗಲೂ ಏನು ಮಾಡಿದ್ರೆ ಬೆಂಗಾವಲಿಗೆ ನಾನೇ ಬೇಕಷ್ಟೇ. ಸರಿ, ಈಗ ಬಂದಿದ್ದೆಲ್ಲ. ಹೌದು, ನಾವು ಕಟ್ಟಿದ್ದೇವಲ್ಲ. ಕಟ್ಟಬಾರ್ದು ನೀವು. ಕಟ್ಟಬೇಕು. ಯಾಕೆ ಬರ್ತಿದ್ದಾರೆ ಅದರಲ್ಲಿ? ಬರ್ತದೆ ಏನಂತ? ಬಲ್ಪುಳ್ಳ ಭಟರು ಕಟ್ಟಬೇಕು. ನಿಮ್ಮಲ್ಲಿ ಬಲ್ಪ್ ಉಂಟಾ? ಎಷ್ಟು ಬೇಕು ನಿನಗೆ? ನಿನ್ನಲ್ಲಿ ಬಲ್ಪ್ ಉಂಟಾ? ಎಷ್ಟು ಬೇಕು ನಿನಗೆ? ಇದು ಸಾಮರ್ಥ್ಯ. ಅದನ್ನೇ ಹೇಳಿ. ಪರಾಕ್ರಮ ಉಂಟು. ಎಂತದ್ದು ನಿಮ್ಮಲ್ಲಿ ಇರುವುದು? ಏನೋ ನಾನು ಒಂದು ಬೆರಳಿ ಹೀಗೆ ಮಾಡಿದ್ರೆ ನೀವು ಹೋಗಿ ನಿಮ್ಮ ಮನೆ ಅಂಗಳದಲ್ಲಿ ಬೀಳ್ತೀರಿ. ನಮ್ಮ ಮನೆ ಅಂಗಳ ಎಲ್ಲಿ ಕೊಟ್ಟುಟ? ಎಲ್ಲಿಯಾದ್ರೂ ಬೀಳುದೆ. ದೂತನ ಮೇಲೆ ಕೈ ಮಾಡುವಷ್ಟು ಸಣ್ಣ ಜನ ಅಲ್ಲ ನಾವು. ದೂಸ ಒದೆ ಸಲ್ಲ. ಅದಕ್ಕಾಗಿ ನಿನಗೆ ಜೀವದಾನ ಉಂಟು. ಇದು ನೀವು ಮಾಡಿದ ಹೇಗಾಯ್ತು ಅಂತ ಹೇಗಾಯ್ತು? ಹರಿದಾಡುತ್ತಿನ ಕೇರೆ ಹಾವಿಗೆ ತುಳಿದ ಹಾಗಾಯ್ತು. ಸತ್ಯ ಸತ್ಯ ಸತ್ಯ. ನೀನು ಕೇರೆ ಹಾವಿ, ಅದಕ್ಕಿಂತ ದೊಡ್ಡ ಹಾವು. ನಾನು ಕೇರೆ ಹೌದು. ಕಾಳಿಂಗ ಸರ್ಪ ಒಳಗಿದ್ದಾರೆ. ಇದರ ನೀವು ಅನುಭವಿಸಬೇಕಾಯ್ತು. ಮಹಾರಾಜರು ಈ ವಿಚಾರ ತಿಳಿದ ಮೇಲೆ ನಿಮ್ಮ ಕೈ ಕಾಲು ಕಟ್ಟಿ ನಿಮ್ಮನ್ನು ತರ ತರ ಹೇಳ್ಕೊಂಡು ಹೋಗ. ನಿನ್ನ ಅಪ್ಪನಲ್ಲಿ ತಲೆ ಕೈ ಹಾಕ್ಬಿಡಿ. ನಾನು ಹಾಗೆ ಅವರಲ್ಲಿ ಮಾತಾಡಿದ್ರೆ ನಮಗೆ ಹುಚ್ಚಿಡಿಸ್ತಾರೆ.
ಸುಳಿರಿ ಪರಾಕ್ರಮ ಗಂಠೀರವ ಇರುವಂತಹ ಸ್ಥಳ ವೀರಮಣಿ ಮಹಾಶಯ ಹೊರಟು ಬಂದಂತಹ ಕಾರ್ಯ ಆವ ಕಡೆಗೈದಿದಿರಿ ನಿಮ್ಮಯ್ಯ ಹಾವ ಭಾವವ ನೋಡೆ ವದನದೇ ನೋಡೆ ವದನದೇ ಆವ ಕಡೆಗೈದಿದಿರಿ ನಿಮ್ಮಯ ವದನವ ಹಾವ ಭಾವವಯ ನೋಡೆ ವದನದಿ ಹಾವ ಭಾವವ ನೋಡೆ ವದನದಿ ಪಾವಗನೆ ಜ್ವಲಿ ಬಂದೆ ತೋರುವುದು ಪಾವಗನೆ ಜ್ವಲಿ ಬಂದೆ ತೋರುವುದು ಆವ ಪರಿಯೋ ಇದಾವ ಪರಿಯೋ ಆವ ಪರಿಯೋ ಅಪ್ಪ ಶುಭಾಂಗ ಜನಕ ವೇಳೆಗೆ ಸರಿಯಾಗಿ ಸಭಾಪ್ರವೇಶ ಮಾಡುವ ವಿಳಂಬವೇನು ಎಂದು ಯೋಚಿಸುತ್ತಿದ್ದಾಗ ಓಡಿ ಬಂದು ನಮಸ್ಕರಿಸಿದೆ. ನಿಮ್ಮ ಮುಖದ ಭಾವ ಬೇರಾಗುವನ್ನು ಕಂಡರೆ ಆಶ್ಚರ್ಯವಾಗುತ್ತಿದೆ. ನಿಮ್ಮ ಕಣ್ಣುಗಳು ಕಿಡಿಗಳನ್ನು ಸೂಸುತ್ತಿವೆ. ನೀವು ಕ್ರೋಧಗೊಂಡಿರುವಿರಿ ಎಂಬುದು ನಿಮ್ಮ ಈ ಮುಖದ ಭಾವದಿಂದ ವ್ಯಕ್ತವಾಗುತ್ತಿದೆ. ಎಲ್ಲಿ ಹೋದೆ? ಏನಾಯ್ತು? ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು ಕೇಳು ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳು ಹೊಣೆಯೋ ಲೇಖನವಿದ್ದ ತುರಗವೈ ತಂದಿದು ತಂದೆ ಕೇಳು ಹೊಣೆಯೋ ಲೇಖನವಿದ್ದ ತುರಗವೈ ತಂದಿತು ತಂದೆ ಕೇಳು ಅನುಜನೊಡನೆ ಉಪವನಕ್ಕೆ ಹೋಗಿರೆ ನಾನು ತಂದೆ ಕೇಳು ನನ್ನ ಮಾತನ್ನು ಅವತರಿಸಬೇಕು. ಅನುಜನೊಡನೆ ಉಪವನಕ್ಕೆ ಹೋಗಿದ್ದೆ ನಾನು. ಉಪವನದ ಸೌಂದರ್ಯವನ್ನು ನೋಡ್ತಾ ಇದ್ದಂತೆ ಮುಂದೆ ಮುಂದೆ ಹೋದೆವು. ಏನಾಯ್ತು? ಒಂದು ಕುದುರೆಯನ್ನು ಕಂಡೆವು. ಹೌದು, ಅದರ ಹಣೆಯನ್ನು ಲೆಕ್ಕವಿತ್ತು. ಬಲವಂತರೇ ಹಾಯ ಕಟ್ಟಿ ಕಾದುವುದಂತೆ ತಂದೆ ಕೇಳು ಬಲವಂತರೇ ಹಾಯ ಕಟ್ಟಿ ಕಾದುವುದಂತೆ ತಂದೆ ಕೇಳು ಬಲಹೀನ ಕಪ್ಪವ ಕೊಡಲೆಂದು ಬರೆದಿದೆ ತಂದೆ ಕೇಳು ಬಲಹೀನ ಕಪ್ಪವ ಕೊಡಲೆಂದು ಬರೆದಿದೆ ತಂದೆ ಕೇಳು ಬಲವಂತರಿ ಹಯ ಕಟ್ಟಿ ಕಾದುವುದಂತೆ ತಂದೆ ಕೇಳು ಹಣೆಯಲ್ಲಿದ್ದ ಲೇಖನವನ್ನು ಕಿತ್ತು ತಮ್ಮ ಅಂತ ಹೇಳಿದ. ಕಿತ್ತು ತಂದೆ. ಓದಿದೆಯಾ? ನಾನೇ ಓದಿದ್ದು. ಅಪ್ಪ, ಸಾಕೇತ ಪುರದವನಂತೆ ರಾಮ ಎನ್ನುವವನಂತೆ ಅಶ್ವಮೇಧ ಎನ್ನುವಂತಹ ಮಹತ್ತರವಾದ ಕಾರ್ಯ ಸಾಧನೆಗೆ ಹೊರಟಿದ್ದಾನಂತೆ. ಆ
ಆ ಕುರಿತಾಗಿ ಪೂಜಿಸಿ ಬಿಟ್ಟಂತ ತುರಗ ಇದಂತೆ. ಈ ತುರಗದ ಬೆಂಗಾವಲಿಗೆ ಶತ್ರುಹರ ಎನ್ನುವ ಬಂದಿದ್ದಾನಂತೆ. ಈ ತುರಗ ನಾನಾ ನಾಡನ್ನು ಪ್ರವೇಶ ಮಾಡುವ ಸಂದರ್ಭದಲ್ಲಿ ಆಯಾಯ ನಾಡಿಗೆ ಸಂಬಂಧಪಟ್ಟ ವ್ಯಕ್ತಿಗಳು ತಮ್ಮಲ್ಲಿ ಪರಾಕ್ರಮ ಇದೆ ಎನ್ನುವ ಭರವಸೆ ಇದ್ದಲ್ಲಿ ತುರಗವನ್ನು ಬಂಧಿಸಿ ಕಾದಾಟ ಮಾಡಬೇಕಂತ. ಒಂದು ವೇಳೆ ಬಲಹೀನರುತ್ತಾದ್ರೆ ಅಂತವರು ಕಪ್ಪ ಕೊಟ್ಟು ಶರಣಾದ್ರೆ ಜಗದ ದೇವನಾದ ರಾಮ ಪೊರೆಯುತ್ತಾನೆ. ಈಗ ನೀವೇನು ಮಾಡಿದ್ದೀರಿ? ನಾವು ನಿಮ್ಮ ಮಕ್ಕಳಲ್ವಾ, ಸುಮ್ಮನೆ ಇದ್ದೇವಾ? ಓಲೆ ಒಕ್ಕಲಿಗೆ ಓದಿದೆ ತಡ ಆ ತುರಗವನ್ನು ಬಂಧಿಸಿ ನಮ್ಮ ಲಾಯದಲ್ಲಿ ಇರಿಸಿದ್ದೇವೆ. ಕಂದ ಭಾಬುರೇ ಭಾಬುರೇ ನಿನ್ನನು ಕಂದ ಭಾಬುರೇ ನಿನ್ನನು ಸುಕೃತ ಫಲದಿಂದ ಪಡೆದಿರ್ತೇನು ಸುಕೃತ ಫಲದಿಂದ ಪಡೆದಿರ್ಪೆನು ಕಂದ ಭಾಪುರೆ ನಿನ್ನನು ಸುಕೃತ ಫಲದಿಂದ ಪಡೆದಿರ್ಪೆನು ಚಂದವಾಯಿತು ಹಯವನು ಚಂದವಾಯಿತು ಹಯವನು ನೀವೀಗ ಬಂಧಿಸಿದು ಒಳಿತೆಂಬೆನು ನೀವೀಗ ಬಂಧಿಸಿದು ಒಳಿತೆಂಬೆನು ಕಂದ ಭಾಪುರೆ ನಿನ್ನನು ನಿಮ್ಮ ಮಾತುಗಳನ್ನು ಕೇಳಿ ತಪ್ಪಾಗಿದ್ರೆ ಪರಮಾನಂದವಾಯಿತು. ಹೌದಾ? ಕ್ಷತ್ರಿಯರ ಚಿತ್ತದಲ್ಲಿ ಕೆಚ್ಚಿನ ಕಿಚ್ಚನ್ನೂರಿಸಬಲ್ಲ ಓಲೆಯ ಒಕ್ಕಣೆ ನೋಡಿ ಧೈರ್ಯವಾಗಿ ನೀವು ಕಟ್ಟಿದಿರಲ್ಲ. ಹೌದಪ್ಪ. ಯಪ್ರೀಣಯೇ ಸುಚರಿತೈ ಪಿತರಂಶ ಪುತ್ರು. ಈ ಮಾತಿನ ಯಥಾರ್ಥ ನಿಮ್ಮನ್ನು ನೋಡಿ ಉಳಿದವರು ಅರ್ಥ ಮಾಡಿಕೊಳ್ಳಲಿ. ಮುಂದೆ ಯೋಚಿಸಬೇಕಾಗಿಲ್ಲ. ಕುದುರೆಯನ್ನು ಅಶ್ವಾಕಾರದಲ್ಲಿ ತೀರುವುದಕ್ಕೆ ಆಜ್ಞೆಯನ್ನು ನೀಡಿದ್ದಾಯ್ತಲ್ಲ. ನಾಳೆ ಮುಂಜಾನೆ ಎಲ್ಲರನ್ನೂ ಕರೆಸಿ ಸಮಾಲೋಚನೆಯನ್ನು ಮಾಡೋಣ. ಬಂದಿದ್ದೀರಿ? ಎನಲು ಕೇಳುತ್ತಲಾಗ ಶತ್ರುಯಿನ ಕುಲದ ನೃಪಧನ ಅಹಿತರು ಎನಲು ಕೇಳುತ್ತಲಾಗ ಶತ್ರುಯಿನ ಕುಲದ ನೃಪಧರ್ಮವು ಅಹಿತರೋ ಅನುವರಕ್ಕೆ ಸಂಧಾನ ವಾದಿಯೋಳ್ ಅನುಕರಿಬುದು ಒಳಿತೀಗಳು ಅನುಕರಿಬುದು ಒಳಿತೀಗಳು ವಾರ್ತಾವಾಹಕರನ್ನು ಹೇಳ್ತಾ ಇರುವಂತಹ ವಾಕ್ಯವನ್ನು ಕೇಳ್ತಾ ಇದ್ದೇನೆ. ಬಂದು ನಿಂತಹ ತಾಣ ಜ್ಯೋತಿರ್ಮೇಲವೆಂಬಂತಹ ನಗರ ಹರಭಕ್ತನಾದಂತಹ ವೀರಮಣಿ ಎಂಬವನು ಆಡ್ತಾ ಇದ್ದಾನೆ ಎಂಬ ವಿಚಾರವನ್ನು ತಿಳಿದು ಒಂದು ಶುಭ ನಿರೀಕ್ಷೆಯಲ್ಲಿ ನಾನು ಕಾಲ ಕಳೆಯುತ್ತಾ ಇದ್ದೆ. ಶಿವಭಕ್ತನಿಗೆ ರಾಮನ ಯೋಗ್ಯತೆ ಗೊತ್ತಿಲ್ವೇ? ಅವನು ಸಂಧಾನಕ್ಕಾಗಿ ಮುಂದುವರಿದಾರೆಂಬಂತಹ ಯೋಚನೆಯಲ್ಲಿದ್ದರೆ ಈಗ ಬಂದು ಹೇಳ್ತಾರೆ ತುರಗ ಬಂಧಿಸಿ ಅನುವರಕ್ಕಣಿಯಾಗಿದ್ದಾನೆಂಬ ಹಾಗೆ. ಏನು ಮಾಡೋಣ? ಕುದುರೆ ಕಟ್ಟಿದವರೆಲ್ಲವೂ ಕಾಳಗವನ್ನು ಮಾಡಬೇಕು ಅಂತ ರಾಮಚಂದ್ರಮ ಹೇಳಲಿಲ್ಲ. ಅವನು ತಿಳಿದಿರುವಂತಹ ರಾಮನ ವಿಚಾರವನ್ನು ರುಹಬೇಕು ಹೇಳಿ ಅವನ ಬುದ್ಧಿಯನ್ನು ತಂದುಕೊಂಡು ನಮಗೆ ತುರಗವನ್ನು ಮರಳಿಸಿ ಸಂಧಾನಕ್ಕೆ ಅನುವಾಗ್ತಾನೆ ಅಂತಾದ್ರೆ ಅಂಥವಲ್ಲಿ ಕಾಳಗ ಬೇಡ ಅಂತ ಹೇಳಿದ್ದಾನೆ. ಹಾಗಾಗಿ ಸ್ವಲ್ಪ ಜಾಗೃತನಾದೆ. ರಾಮನ ಬಗ್ಗೆ ಅವನು ತಿಳಿಯಲಿಲ್ಲ ಅಂತ ತಿಳಿಯಿತು. ಅವನಿಗೆ ಅದನ್ನು ಅರುಹಬೇಕಾದ್ರೆ ಅವನೇ ಸರಿ. ಯಾರಲ್ಲಿ ಆಂಜನೇಯ ಬಾರಯ್ಯ ಹೀಗೆ
ತೆರಳು ಸಂಧಾನಕ್ಕೆ ನೃಪನೊಡನೆ ಸಂಧಾನಕ್ಕೆ ನೃಪನೊಡನೆ ಅರುಹು ತುರಗವ ಬಿಟ್ಟು ಕಪ್ಪವ ನೀಯದಿರಲವನು ಅವನಲ್ಲಿ ಅರುಹು ತರಬೇತಿಯ ಬಂಧು ಬಾಂಧವ ತರಳರೊಡಗೂಡುತ್ತ ಶೈಮಿನಿಗೆ ಪುರಗೆ ಪೋಪರೆ ಪರಡು ತುರಗೆ ಎಂದರು ತಾಗ ಪೇಳೆಂದ ಶತ್ರುಹರ ಸ್ವಾಮಿ, ಚತುರ ನೀನು ಚತುರನು ಇದೆಯಾ? ಇದುವರೆಗೆ ಉದ್ಯೋಗವೊಂದು ನಿನಗೆ ಕಲ್ಪಿತವಾಗಲಿಲ್ಲ. ಅಯೋಧ್ಯೆಯಿಂದ ಹೊರಡುವ ಕಾಲದಲ್ಲಿ ರಾಮಚಂದ್ರಮ ಹೇಳಿದ್ದಾನೆ, ಮಾರುತಿಯ ಬೆಂಬಲ ನಿನಗೆ ಉಂಟು ಎಂಬ ಹಾಗೆ. ಕರೆದಾಕ್ಷಣವೇ ಮಾರುತ ಬಂದ ಹಾಗೆ ಬಂದಿದ್ದಿ ನೀನು. ಶಿಬಿರದಲ್ಲಿ ಮೂಲೆಯಲ್ಲಿ ಕುಳಿತುಕೊಂಡು ಹೇಳ್ತಿಯಂತೆ ಯಾವಾಗಲೂ. ಎಲ್ಲ ಹೊಂತಕಾರಿಗಳಿದ್ದಾರೆ ಹೋರಾಟ ಮಾಡ್ಲಿಕ್ಕೆ, ನಮಗೇನು ಅವಕಾಶ ಇಲ್ಲ ಅಂತ. ನಮಗೆ ರಾಮ ಸೇವೆಗೆ ಅವಕಾಶ ಸಿಕ್ಕಿದ್ರೆ ಅಷ್ಟೇ. ನಿನಗೆ ಅಂತ ಒಂದು ಉದ್ಯೋಗ ಕಲ್ಪಿತವಾಗಿದೆ. ಈಗ ರಾಮ ಭಜನೆಯನ್ನೇ ಮಾಡ್ತಾ ಇದ್ಯಾ, ಅದನ್ನೇ ಇಲ್ಲಿಂದ ಅಲ್ಲಿ ಹೋಗಿ ಮಾಡಿದ್ರೆ ಆಯ್ತು. ಹೊರಡು ಹೊರಡು ಹೊರಡು. ಯಾವ ಕಡೆ? ಅಯೋಧ್ಯೆಗೆ ಹೋಗಲಿ. ಅಯೋಧ್ಯೆಗಲ್ವ? ಇದು ನಗರ ಯಾವುದು ಅಂತ ಗೊತ್ತಿದೆ ನಿನಗೆ? ಜ್ಯೋತಿರ್ಮೇಧ ತಾನೆ. ಇಲ್ಲಿಯ ದೊರೆ ಇದ್ದಾನೆ ವೀರಮಣಿ, ಶಿವನನ್ನೇ ಒಲಿಸಿಕೊಂಡು ಮನೆಯಲ್ಲಿ ಉಳಿಸಿಕೊಂಡವನಿದ್ದಾನೆ. ಎಂತ ಭಕ್ತಿ ಆಲೋಚನೆ ಮಾಡು. ಮೆಚ್ಚಲೇಬೇಕು. ಶಿವನನ್ನು ತಿಳಿದವನಿಗೆ ರಾಮ ಮಾತ್ರ ಅರ್ಥ ಆಗಲಿಲ್ಲ ಏನು ಅಂತ. ಹೌದಪ್ಪ, ನಮ್ಮ ತುರಗವನ್ನು ಬಂಧಿಸಿ ಕಾಳಗಕ್ಕೆ ಅಣಿಯಾಗಿದ್ದಾನೆ. ಹಾಗಾಗಿ ಅವನಲ್ಲಿ ಹೋಗಿ ಸತ್ಯ ವಿಚಾರ ಹೇಳಬೇಕು. ರಾಮನ ವಿರೋಧ ಸಲ್ಲ, ರಾಮನಲ್ಲಿ ವಿರೋಧ ಕಟ್ಟಿಕೊಂಡೇ ಮುಂತಾದ್ರೆ ಏನಾದೀತು ಎಂಬ ವಿಚಾರ ನಾನು ನಿನಗೆ ಹೇಳಬೇಕು ಅಂತ ಏನಿಲ್ವಲ್ಲ. ತರಣ್ ಅರುಹು ಸೇನಾ ಬಂಧು ಬಾಂಧವ ತರಣರ ಒಡಗೂಡುತ್ತಾ ರಣರಂಗವನ್ನು ಪ್ರವೇಶ ಮಾಡಿದ ಅಂತಾದ್ರೆ ಎಲ್ಲವನ್ನೂ ಕಳಕೊಳ್ಳಬೇಕಾದಿತ್ತು, ಯಮನಾಲಯದಲ್ಲಿ ಮನೆ ಮಾಡಿಕೊಳ್ಳಬೇಕಾದಿತ್ತು ರಾಮನ ವಿರೋಧದಿಂದ. ಹಾಗಾಗಿ ಅವನಲ್ಲಿ ವಿರೋಧ ಸಲ್ಲ, ಸಂಧಾನಕ್ಕಾಗಿ ಪ್ರಯತ್ನ ಪಡುವವನಲ್ಲಿ ಹೇಳಿ ತುರಗ ಕಪ್ಪ ಕಾಣಿಕೆ ಸಮೇತನಾಗಿ ಬರಬೇಕೆಂಬ ಉದ್ದೇಶದಿಂದ ಬರೆಸಿದ್ದೇನೆ. ಶುಭ ಪ್ರತೀಕ್ಷೆಯಲ್ಲಿ ಇರಬಹುದೇ ನಾನು? ಶತ್ರುಹರ ಸ್ವಾಮಿಯೇ, ಅಶ್ವಿನ್ ಮಾರುತಿ ಅಶ್ವಿನ್ ಮಾರುತಿ ಶತ್ರುಘ ನಡಿಗ ಅಭಿವಂದಿದೆ ಜವಲಿಂಪರಡುವುದೇ ಪೃಥ್ವಿಮನೆಗ ಜನದಳು ಅರ್ತಿಯೊಳೈದಲೆ ರಘುಪತಿ ಭಜನೆಯೊಳಗ ಶತ್ರುಹರ ಸ್ವಾಮಿಯೇ, ಶ್ರೀರಾಮಚಂದ್ರಮನ ಅನುಜನಾಗಿ ಕೈಗೊಳ್ಳಬೇಕಾದಂತಹ ನಿರ್ಣಯಕ್ಕೆ ನೀನು ಬಂದಿರುವೆ. ಶಾಂತಿ ಪ್ರಿಯನಾದ ಶ್ರೀರಾಮಚಂದ್ರಮ ವೀರಮಣಿಯಲ್ಲಿ ನೀನೀಗ ಸಂಧಾನವನ್ನು ಅಪೇಕ್ಷಿಸಿದ್ದನ್ನು ಅಯೋಧ್ಯೆಯಲ್ಲಿದ್ದೇ ಮನಸಾರೆ ಹರಸಬಹುದು. ಇದು ಅವನ ಪ್ರೇರಣೆ ಅಲ್ವೋ? ಶತ್ರುಘ್ನ ಸ್ವಾಮಿ, ನೀನೆಂದರೇನು, ರಾಮಸ್ವಾಮಿ ಎಂದರೇನು? ರಘುರಾಮ ಇಲ್ಲದೆ ಯಾವುದು? ನಮಗೆ ಇಬ್ಬರು ಒಂದೇ ಅಲ್ವ? ಅವನೇ ಅಲ್ಲಿದ್ದು ಹೇಳಿಸ್ತಾನೆ ಎನ್ನುವ ನಿರ್ಣಯದಿಂದ ನೀನು ಹೇಳಿದಾಕ್ಷಣವೇ ಇದಕ್ಕಷ್ಟು ಅಂತ ನಾನು ಅವನ ಯೋಗ್ಯತೆ ಎತ್ತರಕ್ಕೆ ಏರಿಸಬಾರದು. ನಾನಿಲ್ಲಿದ್ದರೂ ಮಾಡುವುದು ರಘುಪತಿ ಭಜನೆಯೇ ತಾನೆ. ಅಲ್ಲಿ ಹೋಗಿಯೂ ಮಾಡುವುದು ರಘುರಾಮನ ಭಜನೆ. ಅದನ್ನೇ ಮಾಡ್ವಿ. ಅದರಿಂದ ಒಬ್ಬಾತ ಬದಲಾಗಿ ರಾಮಚಂದ್ರಮನ ಯೋಗ್ಯತೆಯನ್ನು ಗುರುತಿಸಿ ಅವನ ಶರಣನಾಗುತ್ತಾನೆ ಅಂತಾದ್ರೆ ನಮಗದು ಕೃತಕೃತ್ಯತೆಯ ಭಾವವಲ್ವೇ ಪ್ರಭು? ನಿಜ. ಈ ಕ್ಷಣ ಹೊರ ಶುಭ ಪ್ರತೀಕ್ಷೆಯಲ್ಲಿದ್ದಾನೆ. ವೀರಮಣಿಯ ಸ್ಥಾನದಿ ವಿಷ್ಟರವನೇರಿ ಕುಳಿತಿರೆ ಮೋದದಿ ಮಾರುತಿಯ ಮರೆ ಕಾಣುದ ಮಂದನಿವನ್ಯಾರೆಂದು ಬೆರಗಾಹುದ. ಶತ್ರುಹರ ಸ್ವಾಮಿಯ ಅಪ್ಪಣೆಯನ್ನು ಕೈಗೊಂಡು ಶ್ರೀರಾಮಚಂದ್ರಮನ ನಾಮಸ್ಮರಣೆಯನ್ನೇ ಸಗುತ್ತಾ ಶೀಘ್ರಾತಿ ಶೀಘ್ರವಾಗಿ ಜ್ಯೋತಿರ್ಮೇಧದ ಆಸ್ಥಾನವನ್ನು ಪ್ರವೇಶಿಸಿದೆ. ನೋಡಿದರೆ ವಿಶೇಷವಾದವರೆಲ್ಲ ಬಂದು ಮಂಡಿಸಿರುವಂತಹ ಒಂದು ವಿಶಿಷ್ಟವಾದ ಸಭೆ. ಸಭಾ ಮಧ್ಯದಲ್ಲಿ ಉನ್ನತವಾದಂತಹ ಆಸನವನ್ನು ಅಲಂಕರಿಸಿದವ ಇವನೇ ಇರಬೇಕು ಜ್ಯೋತಿರ್ಮೇಧದ ಅಧಿಕಾರಿಯಾದಂತಹ ವೀರಮಣಿ. ಆದರೆ ನಾನು ಬಂದು ಇಷ್ಟು ಹೊತ್ತಾಯ್ತಲ್ಲ, ನನ್ನನ್ನು ಗಮನಿಸುವವರೇ ಇಲ್ಲಿ ಇಲ್ಲ ಅಂತಾದ್ರೆ ಅರ್ಥ ಏನು? ಅರ್ಥ ಆಯ್ತು ನಮಗೆ. ತರಗರನು ಇವನನ್ನು ತಲೆ ಮಂಜುಗದ ಇರಲು ವಾಲಸನದಲ್ಲಿ ಧರಣಿ ಪಾಲನ ಎದಿರಳು ಮಂಡಿದ
ಮರುದೊಮ್ಮ ಭವ ಮೊದಲಳು ಕೇವಲ ಮನದಿಂದ ಮರಕ್ಕೆ ಸಂಚರಿಸಿ ಮರದಿಂದ ಮರಕ್ಕೆ ಲಂಘಿಸುವಂತಹ ಸಾಮಾನ್ಯ ಕಪಿ ಅನ್ನುವ ನಿರ್ಣಯದಿಂದ ಅಲಕ್ಷ್ಯ ಭಾವವನ್ನು ಇವರು ಹೊಂದಿದ್ದಾರೆ ಎನ್ನುವುದು ಸ್ಪಷ್ಟ. ನಮ್ಮ ಯೋಗ್ಯತಾ ವಿಶೇಷತೆ ಗೊತ್ತಾಗಬೇಕು. ವಾಲವನ್ನೇ ನೀಳಕ್ಕೆ ಬೆಳೆಸಿ ಸುತ್ತಿ ಆಸನವನ್ನಾಗಿಸಿ ವೀರಮಣಿಗಿಂತಲೂ ಎತ್ತರವಾಗಿ ಮಂಡಿಸ್ತೇವೆ. ವೀರಮಣಿ ಆಸ್ಥಾನಕ್ಕೆ ಬಂದು ಮನ ಬಂದಂತೆ ವರ್ತಿಸ್ತಾ ಇದೆಯೋ ಎಲ್ಲವೋ ಏನ್ ಇಲ್ಲಿದ್ದವರೆಲ್ಲ ಮರ್ತೋಟಗಳು ಭಾವಿಸಿದ್ಯಾ? ಧರಣಿ ಪಾಲಕರು ಸೇರಿರುವಂತಹ ಸಭೆಯನ್ನು ಪ್ರವೇಶ ಮಾಡಿ ಹೀಗೆ ಕುಳಿತಿದ್ದಾದ್ರೆ ನೀನೊಬ್ಬ ಮದಮುಖ. ನೀವೀಗ ಅಧಿಕಾರ ಶುಭ ಬಿಡುದಿರಿ ಬರಿದೇಕೆ ಕದನ ಕಾರಣರಾದಿರಿ. ನನ್ನಷ್ಟಕ್ಕೆ ನಾನು ಕುಳಿತ ಕಾಲಕ್ಕೆ ಇಬ್ಬರೂ ಬಂದು ಮಾತಾಡಿಸಿದಿರಲ್ಲ, ಒಳಿತಾಯಿತು. ನಿಮ್ಮಿಬ್ಬರ ಸ್ವಭಾವವು ಸರಿಯಾಗಿಯೇ ನನಗೆ ಮನವರಿಕೆಯಾಯಿತು. ಮದಮುಖರು ನೀವು 14 ಲೋಕಗಳಲ್ಲಿ ಆಧಿಕ್ಯವನ್ನು ಸಂಪಾದಿಸಿದ ಶ್ರೀರಾಮಚಂದ್ರಮನ ತುರಗವನ್ನು ಬಂಧಿಸಿ ಬರಿದೇ ರಣಕಾರಣರಾದಿರಲ್ಲ. ಮದಮುಖರೇ ನಿಮಗೆ ತೋರುವೆ ಕಲಿಯಹನೆ ನಿನ್ನನ್ನು ನೋಡಿ ಹುಂಕರಿಸಿದ್ದಲ್ಲ, ಮತ್ತೆ ಉಳಿದವರು ಮಾತನಾಡುವುದಕ್ಕೆ ಬರುವುದು ಬೇಡ. ಹುಂಕಾರದಿಂದ ಅವರಿಗೆ ಸೂಚನೆಯನ್ನಿಟ್ಟರು. ಮಕ್ಕಳೇ, ರಾಮನ ಕಲಿತನದ ಬಗ್ಗೆ ವಿವರಿಸುವುದಕ್ಕೆ ಬಂದ ಹಾಗಿದೆ. 14 ಲೋಕಗಳ ಪ್ರಭು ಏನೋದು ಎಂತಹ ವಿಶೇಷವಾದ ಅಷ್ಟು ಕಲಿತನವಿದೆ.
ಕಲಿತನವೇ ಕಲಿಗವ ಕಾಲಾಂತ ಕನ್ನಹನು ಆರಾಮನು ಕಲಿಗವ ಕಾಲಾಂತ ಕನ್ನಹನು ಅಬ್ಧಿಗೆ ಬಲಿಯೂತ ಸೇತುವೆಯ ಅಬ್ಧಿಗೆ ಬಲಿಯೂತ ಸೇತುವೆಯ ಆಹಾ 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 ಕಲಿಗವ ಕಾಲಾಂತ ಕನ್ನಹನ್ನು ಅಬ್ಧಿ ಬಲಿಯುತ ಸೇತುವೆಯ ಅಬ್ಧಿಗೆ ಬಲಿಯುತ ಸೇತುವೆಯ ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಹನು ಕಲಹದಿ ದಶಶಿರ ಕುಂಭಶ್ರವಣರ ಕುಲವನೆ ತರಿದಿಹನು ಕಲಿಗವ ಕಾಲಾಂತ ಕನ್ನಹನಬ್ಧಿಗೆ ಬಲಿಯುತ ಸೇತುವೆಯ ಅಯ್ಯ ವೀರಮಣಿ, ಏನು ನನ್ನ ಉದ್ದೇಶ ನಿನ್ನನ್ನು ಪ್ರಥಮತಃ ಸಂದರ್ಶಿಸಿ ನಿನ್ನಲ್ಲಿ ನನ್ನ ಮನೋಗತವನ್ನು ತಿಳುಹುವುದು. ಓಲಗವನ್ನು ಸೇರಿದ ಕಾಲದಲ್ಲಿ ನಿನ್ನ ಗಮನವನ್ನು ಸೆಳೆಯುವುದಕ್ಕಾಗಿ ಬಾಲಾಸನವನ್ನು ಬಲಿದು ಕುಳ್ಳಿರಬೇಕಾಗಿ ಬಂತು. 14 ಲೋಕಗಳಲ್ಲಿ ಆಧಿಕ್ಯವನ್ನು ಸಂಪಾದಿಸಿದ ರಾಮಚಂದ್ರಮನ ಕುರಿತಾಗಿ ಏನು ಕಲಿತನವಿದೆ ಅನ್ನುವಂತಹ ಪ್ರಶ್ನೆ. ವೀರಮಣಿ, ಕಲಿತನವಲ್ಲ, ಕಲಿವಿದೂರನಾದಂತಹ ಶ್ರೀರಾಮಚಂದ್ರಮ ಕಲಿಗೆ ಕಾಲಾಂತಕ ಸ್ವರೂಪನು, ಅಘಟಿತ ಘಟನಾಪಟುವಾಗಿ ಲೋಕ ಸಾಮಾನ್ಯರಿಗಿಂತ ಭಿನ್ನವಾಗಿ ವಿಶೇಷವಾಗಿ ತನ್ನ ಚಾರಿತ್ರ್ಯವನ್ನು ಈಗಾಗಲೇ ಸ್ಥಾಪಿಸಿರುವ ರಘುರಾಮ ಬಹು ಮೇಲುಸ್ತರವನ್ನು ಸಾಧಿಸಿದವನು. ವಿಶಾಲವಾದ ಅಬ್ಧಿಗೆ ಸೇತುವೆಯನ್ನು ಬಲಿದು ಲಂಕಾನಗರದ ಮೇಲೆ ಅಭಿಯೋಗವನ್ನು ನಡೆಸಿ ಕಲಹದಲ್ಲಿ ರಾವಣ ಕುಂಭಶ್ರವಣರೇ ಮೊದಲಾದವರನ್ನೇ ಸಂಹರಿಸಿ ತಾನೇನು ಅನ್ನುವುದನ್ನು ಪ್ರಪಂಚಕ್ಕೆ ಈಗಾಗಲೇ ತೋರಿಸಿಕೊಟ್ಟ ಸ್ಥಿರ ವಿಕ್ರಮವನ್ನು ಸ್ಥಾಪಿಸಿದ ಶ್ರೀರಾಮಚಂದ್ರಮನ ಬಗ್ಗೆ ಅರಿಯದೆ ನೀನು ಹೇಳುತ್ತಿರುವುದು ದಾಶರಥಿಯ ವಿಚಾರವೇ? ತಿಳಿದಿದೆ. ಇರುವೆ ಕಳನು ಒಯ್ದಿರುತಿಹ ಸತಿಯನು ತೊರೆದುರೆ ನಾಚಿಕೆಯ ಸತಿಯನು ತೊರೆದುರೆ ನಾಚಿಕೆಯ ನಾಚಿಕೆಯ ಅರ್ದಿಹೆ ಕಳೆದೊಯ್ದಿರುತ್ತೀಗ ಸತಿಯ ತೊರೆದುರೆ ನಾಚಿಕೆಯ ಕರೆ ತಂದಿಹನು ಅವನ ಏತಗೆ ಪೊಗಳುವೆ ಕರೆ ತಂದಿಹನು ಅವನ ನೇತಗೆ ಪೊಗಳುವೆ ಧರೆಯೊಳಗೆ ಅಪಹಾಸ್ಯ ಧರೆಯೊಳಗೆ ಅಪಹಾಸ್ಯ
ಹಾಸ್ಯ ಧರೆಯೊಳಗ ಅಪಹಾಸ್ಯ ಧರೆಯೊಳಗ ಅಪಹಾಸ್ಯ ಅರಿತಿ ಹೇ ಹೇಳುತ್ತಿರುವುದು ಪ್ರಕೃತ ಅಯೋಧ್ಯೆಯ ಅರಸನಾದ ರಾಮನ ವಿಚಾರ. ಹೌದು, ನನಗೆ ಗೊತ್ತಿಲ್ಲ. ಇದೆಯಾ? ಇದು ಹೊಸ ಕಥೆಯೇ ಅಲ್ಲ. ಹೊಸ ಕಥೆ ಅಲ್ಲ. ದುಷ್ಟನಾದಂತಹ ರಾವಣ ಸೀತಾದೇವಿಯನ್ನು ಅಪಹರಿಸಿದಾಗ ಕಪಿಗಳ ಕೂಟದೊಂದಿಗೆ ಸಮುದ್ರ ತಡಿಯಲ್ಲಿದ್ದು ಹೇಗೆ ದಾಟುವುದು ಯೋಚನೆ ಮಾಡಿದಂತಹ ರಾಮ ನಿಮ್ಮಂತವರ ನೆರವಿನಲ್ಲಿ ಸೇತುವೆಯನ್ನು ನಿರ್ಮಾಣ ಮಾಡಿಸಿದ. ಅಲ್ಲಿಗೆ ಹೋದ. ಎಷ್ಟೋ ತಿಂಗಳುಗಳವರೆಗೆ ರಾಕ್ಷನ ಬಳಿಯಲ್ಲಿದ್ದ ಆ ಹೆಣ್ಣನ್ನು ಮರಳಿ ತಂದ. ಯಾಕೆ? ಅವನಿಗೊಂದು ಹೆಣ್ಣಿನ ಚಾಪಲ್ಯ, ಬೇರೇನೂ ಅಲ್ಲ. ಹೆಂಡತಿಯನ್ನು ಬಿಡಲಾರದ ರಾಮ ರಾಕ್ಷಸನೊಂದರು ಅಪಹಾಸ್ಯಕ್ಕೆ ಕಾರಣನಾದರೂ ಆಕೆಯನ್ನು ತಂದು ಬಳಿಯಲ್ಲಿಟ್ಟುಕೊಂಡನಲ್ಲ. ಅವನನ್ನು ಯಾಕೆ ಹೋಗಬೇಕು? ಯಾಕೆ ಹೋಗಬೇಕು? ನಿನ್ನ ಬಗೆಗೆ ಏನನ್ನು ಬೇಕೋ ನನಗೆ ಯಾತಗಿಂದು ನುಡಿವೆ ಮೂರ್ಖನೆ ನೀನು, ಮೂರ್ಖನೆ ಮೂರ್ಖನೆ. ಯಾತಗಿಂದು ನುಡಿವೆ ಮೂರ್ಖನೆ, ಯಾತಗಿಂದು ನುಡಿವೆ ಮೂರ್ಖನೆ. ಯಾತಗಿಂದು ನುಡಿವೆ ಮೂರ್ಖನೆ, ಯಾತಗಿಂದು ನುಡಿವೆ ಮೂರ್ಖನೆ, ಮೂರ್ಖನೆ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಯಾದಿ ಶಕ್ತಿ ಮೂಢನೆ. ಲೋಕಮಾತೆ ಸೀತೆ ಭುವನ ಖ್ಯಾತೆ ಯಾದಿ ಶಕ್ತಿ ಮೂಢನೆ. ಯಾತಗಿಂದು ನುಡಿವೆ ಮೂರ್ಖನೆ, ಲೋಕಮಾತೆ ಸೀತೆ ಭುವನ ಖ್ಯಾತೆ ಯಾದಿ ಶಕ್ತಿ ಮೂಢನೆ. ಮೂಲ ಪ್ರಕೃತಿ ಇವಳ ದೆಸೆಯಲಿ, ಮೂಲ ಪ್ರಕೃತಿ ಇವಳ ದೆಸೆಯಲಿ. ಖಳರ ನಿರ್ಮೂಲ ಗೈವ ನೆವನದಿಂದಲಿ, ಖಳರ ನಿರ್ಮೂಲ ಗೈವ ನೆವನದಿಂದಲಿ. ತಾಳಿ ರಾಮಾವತಾರ, ತಾಳಿ ರಾಮಾವತಾರ. ಮೂಲ ಪುರುಷ ವಿಶ್ವಮೂರ್ತಿ, ಕುಳ ಧನುಜರ ತರಿದು ಅಗ್ನಿ ಜ್ವಾಲೆಯೊಳಗೆ ಪರಿಗೆ ಸೇರ್ಪನು. ಧನುಜರ ತರಿದು ಅಗ್ನಿ ಜ್ವಾಲೆಯೊಳಗೆ ಪರಿಗೆ ಸೇರ್ಪನು. ಸತಿಯಾನ ಮೇಲೆ ಕೂಡಿ ಮುದವ ತಾಳ್ದನು. ಯಾತಗಿಂದು ನುಡಿವೆ ಮೂರ್ಖನೆ, ಲೋಕಮಾತೆ ಸೀತೆ ಭುವನ ಖ್ಯಾತೆಯಾದಿ ಶಕ್ತಿ ಮೂಢನೆ.
ಒದಗಿಂತು ನುಡಿವೆ ಮೂರ್ಖನೇ. ಅಯ್ಯ ವೀರಮಣಿ, ಏನು ನರೇಶನಾಗಿ ಒಂದು ಪ್ರದೇಶವನ್ನು ಪರಿಪಾಲಿಸುತ್ತಿರುವವನು ನೀನು. ವಿವೇಕಿಯಾಗಿ ಕಾರ್ಯಕಾರ್ಯಗಳ ಗುರುಲಘುಗಳನ್ನು ಅರ್ಥವಿಸಿಕೊಳ್ಳುವ ಸಾಮರ್ಥ್ಯವುಳ್ಳವ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ತೀರಾ ಬಾಲಿಶವಾದ ಬಗೆಯಿಂದ ರಾಮ ಚಾರಿತ್ರ್ಯವನ್ನು ವಿವರಿಸುವಲ್ಲಿ ನೀನು ಮುಂದಾಗಿರುವುದು. ಖಳನ ಬಂಧನದಲ್ಲಿ ಅನೇಕ ತಿಂಗಳುಗಳ ಕಾಲ ವಶವರ್ತಿನಿಯಾಗಿದ್ದಂತಹ ಜಾನಕಿ ದೇವಿಯನ್ನು ಮರಳಿಸಿ ತಂದುದು ಧರೆಯಲ್ಲಿ ಪರಿಹಾಸ್ಯ ಕಾರಣವಾಗಿದೆ. ಅಯ್ಯ, ಏನು ಸುಮ್ಮನೆ ತಂದುದಲ್ಲ, ಮತ್ತೆ ಕೇವಲ ಸ್ತ್ರೀಚಾಪಲ್ಯವುಳ್ಳವನು ಶ್ರೀರಾಮಚಂದ್ರಮನಾದರೆ ಏಕಪತ್ನಿ ವ್ರತಸ್ಥನಾಗಿ ಕಾಲ ಕಳೆಯಬೇಕಾದ ಅವಶ್ಯಕತೆಯೇ ಇರಲಿಲ್ಲ. ಅರಸನಾದವನು ಎಷ್ಟೋ ಮಂದಿಗಳನ್ನು ವಿವಾಹವಾಗಬಹುದು ಅನ್ನುವ ನ್ಯಾಯೇಣ ಅವನಿಗೆ ಅನೇಕರನ್ನು ಕೈ ಹಿಡಿಯುವುದಕ್ಕೆ ಅವಕಾಶವಿತ್ತು. ಶ್ರೀರಾಮಚಂದ್ರಮ ಸ್ಥಿರ ಬುದ್ಧಿಯುಳ್ಳವನು ಮಾತ್ರವಲ್ಲ, ರಾಮೋ ವಿಗ್ರಹವಾನ್ ಧರ್ಮ ಅನ್ನುವಂತೆ ಪ್ರಪಂಚದಲ್ಲಿ ಖ್ಯಾತಿಯನ್ನು ಹೊಂದಿದವನು. ಧರ್ಮಯುತವಲ್ಲವಂತಹ ಬಗೆಯಿಂದ ಈ ತನಕವೂ ಬದುಕನ್ನು ಸಾಗಿಸುತ್ತಾ ಬಂದನು. ಲೋಕಾದರ್ಶಪ್ರಾಯವಾದಂತಹ ಜೀವನದ ಸಂದೇಶವನ್ನು ಪ್ರಪಂಚದಲ್ಲಿ ಸ್ಥಾಪಿಸುವಂತಹ ಉದ್ದೇಶವನ್ನು ಹೊಂದಿದನು. ಯಾಕೆ ಈ ಪ್ರಪಂಚದ ಸಮಸ್ತ ಆಗು ಹೋಗುಗಳಿಗೆ ಅವ ಕಾರಣಸ್ಥಾನದಲ್ಲಿರ್ತಾನೆ. ವಿಶ್ವಮೂರ್ತಿಯಾಗಿ ಗುರುತಿಸಲ್ಪಟ್ಟವ, ಜಾನಕಿ ದೇವಿ ಆದಿಪರಾಶಕ್ತಿಯಾಗಿ ಗುರುತಿಸಲ್ಪಟ್ಟವರು. ಖಳರ ವಧೆಗಾಗಿ, ಧರ್ಮ ಸ್ಥಾಪನೆಗಾಗಿ, ಈ ಬಗೆಯ ನಾಟಕಕ್ಕಾಗಿ ತಮ್ಮನ್ನೊಡ್ಡಿಕೊಳ್ಳಬೇಕಾಗಿ ಬಂದೇ ಹೊರತು ಅಲ್ಲದೆ ಹೋದರೆ ಸೀತೆಗೆ ಬಂಧನವೆಂದರೇನು, ರಾಮಚಂದ್ರಮನಿಗೆ ಭಾರ್ಯಾ ವಿಯೋಗವೆಂದರೇನು ಕೇವಲ ತೋರಿಕೆಗೆ ಮಾತ್ರ. ಖಳರ ವಧೆಗೊಂದು ವೇದಿಕೆ ಸಿದ್ಧವಾಗಬೇಕಿತ್ತು, ಧರ್ಮ ಸ್ಥಾಪನೆಗೊಂದು ನಾಂದೀಕರಣ ಬೇಕಿತ್ತು. ಅದಕ್ಕಾಗಿ ಅಂತಹದು ನಡೆದು ಹೋಯಿತೆ ಹೊರತು ಅದಕ್ಕಾಗಿ ಅವಹೇಳನ ಸಲ್ಲದು. ಅಗ್ನಿದಿವ್ಯದ ಮೂಲಕವಾಗಿ ಸೀತೆಯ ಶುದ್ಧ ಚಾರಿತ್ರ್ಯವನ್ನು ಪ್ರಪಂಚಕ್ಕೆ ತೋರಿಕೊಟ್ಟೆ ಶ್ರೀರಾಮಚಂದ್ರಮ ಮತ್ತೆ ಪರಿಗ್ರಹಿಸಿದ. ರಾವಣಾಂಕನ ತೊಡೆಯಿಂದ ಜಾರಿದವಳು ಸೀತೆ. ಹೀಗೆ ಲೋಕದಲ್ಲಿ ಮುಂದಿನ ದಿನಕ್ಕೆ ಅಪವಾದ ಅಡಸಕೂಡದು ಅನ್ನುವುದಕ್ಕಾಗಿ ಅಗ್ನಿಯನ್ನು ಪ್ರವೇಶಿಸಿದ ಕಾಲದಲ್ಲಿ ಅಗ್ನಿದೇವನೇ ತನ್ನ ತೊಡೆಯಲ್ಲಿ ಕುಳ್ಳಿರಿಸಿಕೊಂಡು ಆ ಜಾನಕಿ ದೇವಿಯನ್ನು ಮತ್ತೆ ತಂದು ಶ್ರೀರಾಮಚಂದ್ರಮನಿಗೆ ತೋರ್ಪಿಸಿದ. ಇದರಿಂದಲೇ ಸ್ಪಷ್ಟವಾಗುತ್ತದೆ, ಯಾರಾದರೂ ಅಗ್ನಿಯನ್ನು ಪ್ರವೇಶಿಸುವವರು ಮುಡಿದ ಹೂವು ಬಾಡದ ಹಾಗೆ ಬದುಕಿ ಬರುವುದಕ್ಕೆ ಸಾಧ್ಯ. ಹಾಗಿದ್ರೆ ಅಂತಹದೊಂದು ತೋರಿದೆ ಅಂತಾದ್ರೆ ಅದಕ್ಕೆಲ್ಲ ನಾವು ಪ್ರತ್ಯಕ್ಷದರ್ಶಿಗಳು ಅನ್ನುವಾಗ ಶ್ರೀರಾಮಚಂದ್ರಮನನ್ನು ಸಣ್ಣವ ಅಂತ ಹೇಳುವುದಕ್ಕಿಲ್ಲ. ಪ್ರಪಂಚದ ಮೂಲಾಧಾರವೇ ಅವ, ಪ್ರಕೃತಿ ಸ್ವರೂಪಗಳೇ ಜಾನಕಿ ದೇವಿ. ಇದನ್ನರಿಯದೆ ಆಡುತ್ತಿರುವ ಮೌಢ್ಯ ಯಾಕೆ? ತಿಳಿದರೂ ಒಪ್ಪದೇ ಇರುವ ಮೂರ್ಖತನ ಯಾಕೆ? ರಾಮನನ್ನು ಭೂಮಿಗಿಳಿದ ಭಗವಂತನಿಂದ ಸೀತಾದೇವಿಯನ್ನು ಮೂಲ ಪ್ರಕೃತಿಯೆಂದು ಹೇಳುತ್ತಿರುವಂತಹ ನೀನು ರಾಮ ಚಾರಿತ್ರ್ಯವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡವ ಎಂಬ ಭ್ರಮೆಗೆ ಒಳಗಾಗಿ